ಅದಕ್ಕೆ ನೋಡಿ, ಎಲ್ಲ ಸಜೆಷನ್ಸ್ ತೊಗೊಂಡಾದ್ಮೇಲೆ ದೀಪ ಅವ್ರ ಹೆಸರು ಲಾಂಚ್ ಮಾಡ್ತಿರೋ ಲಂಗ ದಾವಣಿ ಡಿಸೈನ್ಗೆ ಹೊಸ ಟಚ್ ಕೊಟ್ಟಿದ್ದೀನಿ. ಒಂದು ಸರ್ತಿ ನೋಡಿ. ಇದೇನು ಚಿರು, ಇನ್ನೂ ಈ ಲಂಗ ದಾವಣಿ ಡಿಸೈನ್ ಇಟ್ಕೊಂಡೆ ಕೂತಿದ್ಯಲ್ಲ, ಯಾಕೆ ನೀನು ಇದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್. ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೆ. ನೀವು ಹೀಗೆ ಮಾತಾಡ್ತಾ ಇದ್ದೀರಲ್ಲ. ಚಿರು, ನಿನ್ನ ಆಸೆ ಕನಸುಗಳಿಗೆ ಯಾವಾಗಲೂ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಆದರೆ ನೀನು ಈ ಥರ ಸ್ಟ್ರೆಸ್ ಮಾಡ್ಕೊಳ್ಳೋದು ನನಗಿಷ್ಟ ಆಗ್ತಿಲ್ಲ. ಸ್ಟ್ರೆಸ್ಸಾ? ದೀಪ್ ಅವ್ರಿಗೋಸ್ಕರ ನಾನು ಎಂಥ ಸ್ಟ್ರೆಸ್ ತೊಗೊಳಕ್ಕೂ ರೆಡಿ. ನೋಡಿ, ಅಪ್ರೂವಲ್ಗೆ ನಿಮ್ಮ ಸೈನ್ ಬೇಕು. ಮೊದಲೊಂದು ಸೈನ್ ಹಾಕ್ಬಿಡಿ. ಅಪ್ರೂವ್ ಆಗಿಬಿಟ್ರೆ ಲಾಂಚ್ಗೆಲ್ಲ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ. ತಗೊಳ್ಳಿ. ನಾನು ಇದಕ್ಕೆ ಸೈನ್ ಮಾಡಲ್ಲ. ಯಾಕದಕ್ಕೆ? ಗೊತ್ತಾಗುತ್ತೆ, ಬಾ ನನ್ನ ಜೊತೆ. ಗೈಸ್, ಅಟೆನ್ಷನ್ ಪ್ಲೀಸ್. ಇನ್ನು ಮುಂದೆ ಪ್ರಾಜೆಕ್ಟ್ ರಿಲೇಟೆಡ್ ಎನಿ ಅಪ್ರೂವಲ್ ಆಗಿರ್ಬೋದು ಅಥವಾ ಆಫೀಸಲ್ಲಿರೋ ಎನಿ ಫೈಲ್ ಆಗಿರ್ಬೋದು, ಅದನ್ನೆಲ್ಲ ದಿಶಾನೇ ಸೈನ್ ಮಾಡ್ತಾರೆ. ಅದಕ್ಕೆ ಏನು ಹೇಳ್ತಾ ಇದ್ದೀರಾ? ಎಸ್, ಇನ್ನು ಮುಂದೆ ಯಾವುದೇ ಫೈಲ್ ಅಪ್ರೂವಲ್ಗಾಗಲಿ ಸಿಗ್ನೇಚರ್ ಆಗಲಿ ದಿಶಾನೇ ಮಾಡ್ತಾರೆ. ಕಂಗ್ರ್ಯಾಚುಲೇಷನ್ಸ್ ದಿಶಾ. ಓಕೆ, ಆಲ್ ಆಫ್ ಯು ಕ್ಯಾರಿ ಆನ್. ಎಸ್ ಮ್ಯಾಮ್. ಅದಕ್ಕೆ ಒಂದು ನಿಮಿಷ. ಅದಕ್ಕೆ ಏನು ಮಾಡ್ತಾ ಇದ್ದೀರಾ? ನಿನ್ನೆ ಮೊನ್ನೆ ಬರ್ತವ್ರಿಗೆ ಸೈನಿಂಗ್ ಅಥಾರಿಟಿ ಕೊಡ್ತಾ ಇದ್ದೀರಾ? ಹೌದು ಚಿರು, ಪವರ್ ಆಫ್ ಅಟರ್ನಿನ ಅವಳ ಹೆಸರಿಗೆ ಮಾಡಿದ್ದೀನಿ. ಅದೇ ಯಾಕೆ? ದಿಶಾ ಈಗ ಮುಂಚಿನ ಥರ ಬರೀ ಡಿಸೈನರ್ ಅವ್ರ ಮಾಡೆಲ್ ಅಲ್ಲ, ನೀನು ಹೆಂಡತಿ, ಅದನ್ನ ಮರಿಬೇಡ. ನೀನು ಅವಳನ್ನ ಇನ್ನೂ ಹೆಂಡತಿ ಅಂತ ಒಪ್ಕೊಳ್ದೆ ಹೋದ್ರು ಅವಳು ದೊಡ್ಡ ಮನೆ ಸೊಸೆ ಅಂತ ನಾವು ಒಪ್ಕೊಳ್ಳೇಬೇಕು. ಸೊಸೈಟಿಯಲ್ಲಿ ಕೂಡ ಅವಳನ್ನ ದಿಶಾ ಚಿರಾಗ್ ಅಂತಾನೆ ಗುರುತಿಸ. ಅವಳಿಗೂ ಕಂಪ್ನಿ ಹ್ಯಾಂಡಲ್ ಮಾಡಿ ಅಭ್ಯಾಸ ಆಗಲಿ. ನಾನು ಒಬ್ಳೆ ಅಂತ ಎಷ್ಟು ದಿನ ಮಾಡೋಕ್ಕಾಗತ್ತೆ ಚಿರು? ಅದಕ್ಕೆ ನಿಮ್ಗಿದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂದಿದ್ರೆ ಅಟ್ಲೀಸ್ಟ್ ಅಚ್ಚುಕಟ್ಟರು ಈ ಜವಾಬ್ದಾರಿನ ಕೊಡ್ಬೋದಾಗಿತ್ತಲ್ವಾ? ಅರ್ಚನಂಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಅಲ್ಲ, ಅದಕ್ಕೆ ಇಷ್ಟು ದೊಡ್ಡ ಜವಾಬ್ದಾರಿನ ನಿನ್ನೆ ಮೊನ್ನೆ ಬಂದವ್ರಿಗೆ ವಹಿಸಿದ್ರಲ್ಲ, ಏನಾದರೂ ದೊಡ್ಡ ಮಿಸ್ಟೇಕ್ ಆದರೆ ಏನು ಮಾಡ್ತೀರಾ? ಅಲ್ಲ ಚಿರು, ನಾನೇನು ಸುಮ್ಮನೆ ನೋಡ್ತಾ ಇರ್ತೀನ, ನಾನು ಮಾನಿಟರ್ ಮಾಡ್ತೀನಿ. ಡೋಂಟ್ ವರಿ. ನೀನು ಅಷ್ಟೆ, ಇನ್ನು ಮುಂದೆ ನನ್ನ ಹತ್ರ ಸೈನ್ ಹಾಕಿಸ್ಕೊಳ್ಳೋದ್ರ ಬದಲು ದಿಶಾ ಹತ್ರನೇ ಹಾಕಿಸ್ಕೋಬೇಕು. ಗಾಟ್ ಇಟ್? ಈಗ ನೀನು ಡ್ರೀಮ್ ಪ್ರಾಜೆಕ್ಟ್ಗೆ ಅಪ್ರೂವಲ್ ಬೇಕು ಅಂದರೆ ಅವಳೇ ಸೈನ್ ಮಾಡಬೇಕು. ನಿಮ್ಮ ಅತ್ತಿಗೆ ಗೆದ್ದಿದ್ದ ಅಧಿಕಾರ ನಂಗೆ ವಹಿಸ್ತಿರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು ಹಸ್ಬೆಂಡು. ಆದರೆ ಏನು ಮಾಡಲಿ, ನಿಮಗೆ ಹತ್ತಿರ ಆಗಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕು. ಎಸ್ ಚಿರಾಗ್? ಓಹ್, ವಿಶ್ ಮಾಡಕ್ಕೆ ಬಂದ್ರಾ? ಖಂಡಿತ ಇಲ್ಲ. ಮತ್ತೆ ತಗೊಳ್ಳಿ. ಏನಿದು? ದೀಪ್ ಅವ್ರ ಹೆಸರಲ್ಲಿ ಮಾಡ್ತಿರೋ ನನ್ನ ಡ್ರೀಮ್ ಪ್ರಾಜೆಕ್ಟ್ಗೆ ನಿಮ್ಮ ಅಪ್ರೂವಲ್ ಸೈನ್ ಬೇಕಿತ್ತು. ಅಲ್ಲ ಚಿರಾಗ್, ನಾನು ಈ ಫೈಲ್ನ ಮುಟ್ಟಿ ಸೈನ್ ಮಾಡಿದ್ರೆ ಆ ಫೈಲ್ನ ನೀವು ಮುಟ್ತೀರಾ? ಸಾರಿ, ನೋ ಆರ್ಗ್ಯುಮೆಂಟ್ಸ್. ನಾನು ಸೈನ್ ಮಾಡ್ತೀನಿ ನಿಮಗೋಸ್ಕರ, ದೀಪ ಅವ್ರಿಗೋಸ್ಕರ.